ಸೊ ದುಡ್ಡು ಅಂದ್ರೆ ಕಷ್ಟ ಗುರುಜಿ, ದುಡ್ಡು ನಂಗೆ ಕೈ ಸೇರಲ್ಲ, ದುಡ್ಡು ನಂಗೆ ಬರೋದೇ ಇಲ್ಲ, ದುಡ್ಡು ನನ್ನ ಹತ್ರ ಉಳಿಯೋದೇ ಇಲ್ಲ, ಮತ್ತೆ ದುಡ್ಡು ಯಾಕೋ ಬರೀ ನಮ್ಗೆಲ್ಲ ಗುರುಜಿ, ದುಡ್ಡೆಲ್ಲ ಬೇರೆಯವ್ರಿಗೆ. ದುಡ್ಡಿನ ಜೊತೆಲಿ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಏನ್ ಗುರುಜಿ ನೋಟ್ ಇಟ್ಕೊಂಡು ನಮಸ್ಕಾರ ಮಾಡ್ತವ್ರೆ ಅಂತಿದ್ದೀರಾ? ಇವತ್ತಿನ ಟಾಪಿಕ್ ನೋಟ್ ಬಗ್ಗೆ. ಏನ್ ವಿಶೇಷ ಗೊತ್ತಾ ಇವತ್ತು? ನಿಮ್ಗೊಂದು ಅದ್ಭುತವಾದಂತ ಒಂದು ಎನರ್ಜಿನ ಇವತ್ತು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳ್ತೀನಿ. ಏನದು ಅಂತಂದ್ರೆ, ನಾವ್ ಏನ್ ಅನ್ಕೊಳ್ತೀವೋ ಅದೇ ನಮ್ ಲೈಫ್ ಅಲ್ಲಿ ಆಗ್ತದೆ. ಸೊ ಹಾಗಾಗಿ ನಾವ್ ಏನು ಅನ್ಕೊಬೇಕು ಅಂದ್ರೆ ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಅನ್ಕೊಬೇಕು. ಮತ್ತೆ ದುಡ್ಡಿನ ಜೊತೆಲಿ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ಸೊ ದುಡ್ಡು ಅಂದ್ರೆ ಕಷ್ಟ ಗುರುಜಿ, ದುಡ್ಡು ನಂಗೆ ಕೈ ಸೇರಲ್ಲ, ದುಡ್ಡು ನಂಗೆ ಬರೋದೇ ಇಲ್ಲ, ದುಡ್ಡು ನನ್ನ ಹತ್ರ ಉಳಿಯೋದೇ ಇಲ್ಲ, ಮತ್ತೆ ದುಡ್ಡು ಯಾಕೋ ಬರೀ ನಮ್ಗೆಲ್ಲ ಗುರುಜಿ, ದುಡ್ಡೆಲ್ಲ ಬೇರೆಯವ್ರಿಗೆ. ಇದೆಲ್ಲ ಏನ್ ಗೊತ್ತಾ? ನೆಗೆಟಿವ್ ಎನರ್ಜೀಸ್. ನೀವು ನಿಮ್ಮ ದುಡ್ಡಿಗೆ ಕೊಡ್ತಾ ಇರೋಂತ ನೆಗೆಟಿವ್ ಎನರ್ಜಿ. ಯಾರೋ ನಿಮ್ಮ ಸ್ನೇಹಿತಂಗೆ ನೀವು ಯಾಕೋ ಸರಿ ಇಲ್ಲ ಗುರುಜಿ, ಇವ್ನ ಯಾಕೋ ಹಂಗೆ ಗುರುಜಿ, ಇವ್ನ ಯಾಕೋ ಹಿಂಗೆ ಗುರುಜಿ ಅಂತ ನೀವು ಅವನ್ಗೆ ಹೇಳ್ತಾ ಇದ್ರೆ ಅವ್ನ್ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಬೀಳ್ತಾನ? ದುಡ್ಡು ಅನ್ನೋದು ನಿಮ್ಮ ಲವರ್, ನಿಮ್ಮ ಫ್ರೆಂಡ್ ಇದ್ದಾಗೆ. ಆ ದುಡ್ಡು ನಿಮ್ ಜೊತೆ ಸದಾ ಇರ್ಬೇಕಾದ್ರೆ ಹೇಗಿರ್ಬೇಕು ನೋಡು. ಐ ಲವ್ ಮನಿ ಅಂಡ್ ಮನಿ ಲವ್ಸ್ ಮೀ. ಪ್ರೀತಿಸ್ಬೇಕು. ದಿನ ಬೆಳಿಗ್ಗೆ ಇದಕ್ಕೆ ಮುತ್ತು ಕೊಡ್ಬೇಕು. ನನ್ನ ಜೀವನದಲ್ಲಿ ಬಂದಿದ್ಯಾ, ನೀನ್ ಬಂದಿರೋದಕ್ಕೆ ನಾನು ಈ ವಾಚ್ ತಗೊಂಡಿರೋದು, ನೀನ್ ಬಂದಿರೋದಕ್ಕೆ ನಾನು ಈ ರಿಂಗ್ ತಗೊಂಡಿರೋದು, ನೀನ್ ಬಂದಿರೋದಕ್ಕೆ ನಾನು ಈ ತರ ಬಟ್ಟೆ ಹಾಕೊಳ್ತಿರೋದು. ಸೊ ನೀನು ಬರ್ಬೇಕು ನನ್ನ ಜೀವನದಲ್ಲಿ. ಇನ್ನೂ ಒಂದಷ್ಟು ನೋಟ್ಗಳನ್ನ ಕರ್ಕೊಂಡ್ ಬರ್ಬೇಕು. ಸೊ ನೋಡಿ, ಇದ್ರದ್ದು ವಾಸನೆ ನೋಡ್ಬೇಕು. ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡನ್ನ ಸ್ಮೆಲ್ ಮಾಡ್ಬೇಕು. ಈ ಸ್ಮೆಲ್ ಮುಂದೆ ಬೇರೆ ಎಲ್ಲಾ ಡಿಯೋಡ್ರೆಂಟು ಫೇಲ್, ಎಲ್ಲಾ ಸೆಂಟು ಫೇಲ್. ಯು ಶುಡ್ ಆಲ್ವೇಸ್ ಸ್ಮೆಲ್ ಮನಿ. ಸೊ ನೀವೆಷ್ಟು ಇದ್ರ ಜೊತೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಿರೋ, ಇದ್ರ ಜೊತೆ ಎಷ್ಟು ಒಡನಾಟ ಚೆನ್ನಾಗಿ ಮಾಡ್ಕೊಳ್ತಿರೋ, ಅಷ್ಟು ಚೆನ್ನಾಗಿ ನಿಮ್ಮ ಜೇಬಲ್ ಸದಾ ದುಡ್ಡಿರ್ತದೆ. ಸೊ ದುಡ್ಡು ಅನ್ನೋದು ಕೆಟ್ಟದ್ದು, ದುಡ್ಡು ಅನ್ನೋದು ಬೇರೆಯವ್ರಿಗೆ, ದೊಡ್ಡವ್ರಿಗೆ. ದುಡ್ಡು ಎಲ್ಲ ಕಷ್ಟ ಬಿದ್ರೆ ಮಾತ್ರ ಬರೋದು. ನೋಡಿ, ಇವೆಲ್ಲ ಮೈಂಡ್ ಸೆಟ್. ಕಷ್ಟ ಬೀಳಿದ್ರೆ ಮಾತ್ರ ದುಡ್ಡು ಬರೋಂಗಿದ್ರೆ, ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾನಲ್ಲ ಲೇಬರ್, ಅವ್ನಿಗೆ ಎಷ್ಟು ಕೂಲಿ ಕೊಡ್ತೀರಾ ನೀವು? 1,800 ರೂಪಾಯಿ. ಅದೇ ಒಂದು ನಿಮಿಷ ಬಂದು ಇಂಜಿನಿಯರ್ ಬಂದು ಒಂದು ನೋಡ್ಬಿಟ್ಟು ಹಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀರಾ ನೀವು? 5 ನಿಮಿಷ ಮಾಡಿದವ್ರಿಗೆ ದುಡ್ಡು ಎಕ್ಸ್ಟ್ರಾ ಕೊಡ್ತೀರಾ, ಅಥವಾ ಲೇಬರ್ ಬೆಳಗ್ಗೆಯಿಂದ ಕೆಲಸ ಮಾಡೋರು ದುಡ್ಡು ಕೊಡ್ತೀರಾ? ಸೊ ಇವೆಲ್ಲ ಅರ್ಥ ಮಾಡ್ಕೊಬೇಕು ನೀವು. ಅವೆಲ್ಲ ಕಟ್ಟು ಕಥೆಗಳು, ತಲೆ ಕೆಡ್ಸ್ಕೊಂಬಿಡಿ. ನನಗೆ ದುಡ್ಡು ಸರಾಗವಾಗಿ ಬರುತ್ತೆ. ಐ ಆಮ್ ಮನಿ ಮ್ಯಾಗ್ನೆಟ್. ಐ ಲವ್ ಮನಿ ಅಂಡ್ ಮನಿ ಲವ್ಸ್ ಮೀ. ಐ ಲವ್ ಮನಿ ಅಂಡ್ ಮನಿ ಲವ್ಸ್ ಮೀ. ಸೊ ಈ ಕಾನ್ಸೆಪ್ಟ್ ನ ಇಟ್ಕೊಳ್ಳಿ. ಇದು ನಿಮ್ಮ ಫ್ರೆಂಡು, ಇದು ನಿಮ್ಮ ಸ್ನೇಹಿತ. ಸೊ ಯಾವಾಗ ನೀವು ದುಡ್ಡನ್ನ ಯಾವಾಗ್ಲೂ ಅಷ್ಟೇ ಪ್ರೀತಿಸ್ಬೇಕು. ಹಿಂಗ್ ಸುಮ್ನೆ ಎಳ್ದೆಳ್ದು ಬೇರೆಯವ್ರಿಗೆ ಕೊಡೋದಲ್ಲ. ದುಡ್ಡು ಕೊಡ್ಬೇಕಾದ್ರು ಅಷ್ಟೇ ಈ ತರ ಕ್ಲೋಸ್ ಮಾಡಿ ಹಿಂಗ್ ಕೊಡ್ಬೇಕು. ಅಂದ್ರೆ ಆ ದುಡ್ಡು ನೋಡಿ, ಇದು ನಮ್ಮನ್ನೇ ನೋಡ್ಬೇಕು. ಸೊ ಈ ರೀತಿ ಭಾವನೆಯಲ್ಲಿ ಇರ್ಬೇಕು ನಿಮ್ಗೆ. ದುಡ್ಡನ್ನ ಯಾವಾಗ್ಲೂ ಅಷ್ಟೇ ಇಟ್ಕೊಳ್ಳೋದ್ರಲ್ಲೂ ಒಂದು ಇದಿದೆ, ವಿಧಾನ ಇದೆ. ಯಾವಾಗ್ಲೂ ಅಷ್ಟು ಹೈಯರ್ ಡಿನಾಮಿನೇಷನ್ ಲೋವರ್ ಡಿನಾಮಿನೇಷನ್ ಬರಬೇಕು. ಒಂದಷ್ಟು ರಿಸರ್ವ್ ಕ್ಯಾಶ್ ಇಡ್ಲೇಬೇಕು. ಈಗ ಏನಾಗ್ಬಿಟ್ಟಿದೆ, ಪ್ರತಿಯೊಬ್ರು ಕೂಡ ಫೋನ್ ಪೇ, ಗೂಗಲ್ ಪೇ, ಪರ್ಸೆ ಇಡಲ್ಲ. ದುಡ್ಡು ನಮ್ ಕೈಲಿ ಇರೋಷ್ಟು ಮಜಾ ಇನ್ಯಾವ್ದ್ರಲ್ಲೂ ಬರಲ್ಲ. ನಿಮ್ಮ ಹತ್ರ ಬ್ಯಾಂಕಲ್ಲಿ ಎಷ್ಟೇ ದುಡ್ಡು ಇಲ್ಲಿ, ದಟ್ಸ್ ಆಲ್ ವರ್ಚುವಲ್ ಮನಿ. ಬಟ್ ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡ್ಬೇಕು ದುಡ್ಡು. ಆ ದುಡ್ಡಿನ ಜೊತೆ ಆ ಸಂಬಂಧ ಚೆನ್ನಾಗಿರ್ಬೇಕು. ಆ ದುಡ್ಡಿನ ಜೊತೆ ನೀವು ಆಟ ಆಡ್ಬೇಕು. ಸೊ ಯಾವಾಗ ದುಡ್ಡಿನ ಜೊತೆ ಒಡನಾಟ, ದುಡ್ಡಿನ ಜೊತೆ ಸಂಬಂಧ, ಆ ಪಾಸಿಟಿವ್ ಎನರ್ಜಿ ದುಡ್ಡಿನ ಜೊತೆ ಎಷ್ಟು ಚೆನ್ನಾಗಿ ಕೊಡ್ತಿರೋ, ಅದು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸುತ್ತೆ. ಈಗ ನಾನು ನಿಮ್ಮನ್ನ ಇಷ್ಟಪಟ್ರೆ ತಾನೇ ನೀವು ನನಗೆ ಇಷ್ಟಪಡ್ತೀರ. ನಾನು ನಿಮ್ಗೆ ಒಳ್ಳೆ ವಿಷಯಗಳು ಹೇಳಿದ್ರೆ ತಾನೇ ಗುರುಜಿ ಅಂತ ಫಾಲೋ ಮಾಡ್ತೀರಾ. ಈಗ ನಾನೇನೋ ಕೆಲ್ಸಕ್ಕೆ ಬಾರದು ಏನೋ ಹೇಳ್ತಾ ಇದ್ರೆ ನೀವೇನಕ್ಕೆ ಇಷ್ಟ ಬೀಳ್ತೀರಾ? ಇಟ್ಸ್ ಆಲ್ ಹಂಗೇನೆ. ನೀವೇನ್ ಕೊಡ್ತೀರಾ ಅದೇ ವಾಪಸ್ ಬರ್ತದೆ. ಸೊ ದುಡ್ಡಿನ ಬಗ್ಗೆ ನೆಗೆಟಿವ್ ಎನರ್ಜಿ ಕೊಟ್ರೆ ದುಡ್ಡು ಅಷ್ಟೇ ವಾಪಸ್ ಹೋಗುತ್ತೆ, ದೂರ ಹೋಗುತ್ತೆ. ದುಡ್ಡನ್ನ ನೀವೆಷ್ಟು ಪ್ರೀತಿಸ್ತೀರಾ, ತಾನಾಗೆ ದುಡ್ಡು ಬರಕ್ ಶುರು ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಸಂಬಂಧ ದುಡ್ಡಿನ ಜೊತೆ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ.